ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಜನರಿಗೆ ಭಾಗ್ಯ ಯೋಜನೆಗಳನ್ನು ಘೋಷಣೆ ಮಾಡ್ಕೊಂಡು ಬಂತು. ಆದರೆ ಇದೀಗ ಹೇಳ್ತಾ ಇರುವಂಥದ್ದು ಏನಂತಂದರೆ ನಕಲಿ ಫಲಾನುಭವಿಗಳು ಈ ಒಂದು ಯೋಜನೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಭಾಗ್ಯ ಯೋಜನೆಗಳ ಪರಿಷ್ಕರಣೆ ಮಾಡಬೇಕು ಎನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಗೃಹ ಜ್ಯೋತಿ, ಮತ್ತೊಂದು ಕಡೆ ಏನು ಗೃಹಲಕ್ಷ್ಮಿ, ಆ ಎರಡು ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಆದರೆ ಜನಸಾಮಾನ್ಯರು ಏನು ಹೇಳ್ತಾರೆ, ಯಾಕಂದರೆ ಅವತ್ತು ಹೇಳಿದ್ರು ಸರ್ಕಾರ ನನಗೂ ಫ್ರೀ, ನಿಮಗೂ ಫ್ರೀ, ಸ್ಟೇಜ್ ಮೇಲೆ ಇರೋರು ಫ್ರೀ, ಜನರು ಕೇಳೋರು ಎಲ್ಲರಿಗೂ ಫ್ರೀ ಅಂತ ಹೇಳಿದರು. ಆದರೆ ಈಗ ಹೇಳ್ತಾ ಇದೆ ಅರ್ಜಿ ಕೊಡಿ, ಅಪ್ಲಿಕೇಶನ್ ಕೊಡಿ, ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿ, ಆ ಡಾಕ್ಯುಮೆಂಟ್ ಕೊಡಿ, ಈ ಡಾಕ್ಯುಮೆಂಟ್ ಕೊಡಿ ಅಂತ 101 ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಹಾಗಾದರೆ ಜನಸಾಮಾನ್ಯರು ಮತವನ್ನು ಹಾಕದ ಜನಸಾಮಾನ್ಯರು ಇದಕ್ಕೆ ಏನು ಹೇಳ್ತಾರೆ ಇರೋದನ್ನ ಕೇಳೋಣ ಬನ್ನಿ. ನೋಡಿ ಸರ್, ಅದು ತಪ್ಪು. ಯಾಕೆಂದ್ರೆ ಒಂದ್ಸಲಿ ಸರ್ಕಾರ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆಶ್ವಾಸನೆ ಕೊಟ್ಟ ಮೇಲೆ ಅದು ನಡ್ಕೋಬೇಕು. ಯಾಕೆ ಅವರು ಪ್ರಣಾಳಿಕೆ ಒಳಗಡೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ, ನೀನು DC ಇದ್ದಾಗ ಪಕ್ಕದಲ್ಲಿ ಸಿದ್ದರಾಮಯ್ಯ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ದಾರೆ, DC ಇದ್ದಾಗ ನನಗೂ ಫ್ರೀ, ದಯಾನಂದ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹಂಗೆ ಹೇಳಿದ್ಮೇಲೆ ಪ್ರತಿಯೊಬ್ಬ ನಾಗರಿಕ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫ್ರೀ ಕೊಡಬೇಕು. ಯಾಕಂದ್ರೆ ಕಮರ್ಷಿಯಲ್ಗೆ ಅಲ್ಲಿ ದುಡ್ಡು ತಗೋತಿದ್ದೀರಾ. ಅದು ಅಲ್ಲದೆ ಈಗ ರೈಟ್ಗೂ ಜಾಸ್ತಿ ಮಾಡಿದಿರಾ, ಕರೆಂಟ್ ಬಿಲ್ ಬಂದ ಮೇಲೆ ಈಗ ಕಡಿಮೆ ಆಗಿಲ್ಲ, ಜಾಸ್ತಿ ಮಾಡಿದಿರಾ. ಆ ಥರ ಆಗಿದೆ. ಈಗ ನಿಮಗೆ ಗೊತ್ತಿದ್ದಂಗೆ ನೋಡ್ತಾ ಇದ್ದೀರಾ, ಈ ಗೃಹ ಜ್ಯೋತಿ ಏನು ಸ್ಕೀಮ್ ಇದೆ ಅದರಲ್ಲಿ ತುಂಬಾನೇ ಅನ್ಯಾಯಗಳಾಗಿದೆ. ಗೃಹ ಜ್ಯೋತಿ ಹೇಳಿ ಸುಮಾರು ಸಾವಿರಾರು ಕೋಟಿಗಳು ಗುಳುಮಾಗಿದೆ, ಆ ಅಕ್ರಮ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿ ದಿನನಿತ್ಯ ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಬರ್ತಾ ಇರೋದು ತಮ್ಗೆಲ್ಲ ಗೊತ್ತಿದೆ, ಮೀಡಿಯಾದವ್ರಿಗೆ. ಹಿಂಗಾಗಿ ಸುಮ್ಮನೆ ಯೋಜನೆ ಕೊಟ್ಟು ಬಡವರನ್ನ ಯಾಮಾರಿಸೋದಲ್ಲ, ಸರಿಯಾದ ರೀತಿ ಒಳಗಡೆ ಸರ್ಕಾರ ಒಂದ್ಸರಿ ಘೋಷಣೆ ಮಾಡಿದ್ಮೇಲೆ ಅವ್ರ ಅದನ್ನ ಪರಿಪೂರ್ಣ ಮಾಡಬೇಕು. ಅದೇ ನಿಜವಾದ ಕೊಟ್ಟ ಮಾತನ್ನ ಯಾವುದೇ ವಾಪಸ್ ತಗೋಬಾರ್ದು. ಮಾತಾಡ್ತಿದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರೆ. ಎಲ್ಲಿ ನುಡಿದಂತೆ ನಡೀತಾ ಇದ್ದಾರೆ? ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಗೃಹಲಕ್ಷ್ಮಿ ಅಮೌಂಟ್ ಸರಿಯಾಗಿ ಬಡವರು ನಿಜ ಹೇಳ್ಬೇಕಾದ್ರೆ ನಿಜವಾದ ಬಡವರಿಗೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಸಮಯಕ್ಕೆ ತಲುಪ್ತಾ ಇಲ್ಲ. ಪಡಿತರ ವ್ಯವಸ್ಥೆ ಸರಿ ಇಲ್ಲ. ಎಲ್ಲರಿಗೂ ನನ್ನ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು, ಪ್ರತಿಯೊಬ್ಬರಿಗೂ ಅನ್ನ ಭಾಗ್ಯ ಕೊಡ್ತೀನಿ ಅಂತ ಹೇಳಿದ್ರೆ ಅನ್ನ ಭಾಗ್ಯದಲ್ಲೂ ಸರಿಯಾದ ರೀತಿಯಲ್ಲಿ ರೇಷನ್ಗಳು ಸಿಗ್ತಾ ಇಲ್ಲ. ಅನೇಕ ತೊಂದರೆಗಳಿದೆ ಸರ್. ಇವಾಗ ನಾನು ಹೇಳೋದು, ಈ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಜಾತಿ ಕೇಳೋದು ತಪ್ಪು. ಯಾಕೆ ಇವರೇನೋ ಬೇರೆ ದುರುದ್ದೇಶ ಇಟ್ಕೊಂಡು ಈ ಒಂದು ಏನಿದೆ ಈ ಒಂದು ಸಮೀಕ್ಷೆ ಮಾಡೋಕ್ಕೆ ಹೊರಟಿದ್ದಾರೆ. ಆಕ್ಚುಲಿ ಕೊಟ್ಟ ಮೇಲೆ ಎಲ್ಲರೂ ಕೊಡ್ಬೇಕು. ಜಾತಿ ಸಮೀಕ್ಷೆ ಮಾಡಿ ನಿಜವಾಗ್ಲೂ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈಗ ಬೇರೆ ಏನೋ ನಮ್ಮ NSR ಯಾವುದೋ ಮಾಡ್ತಾ ಇದಾರಲ್ಲ, ಸರ್ವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ, ಕೆಲವು ವೋಟರ್ ಲಿಸ್ಟಲ್ಲಿ ಎರಡೆರಡು ಕಡೆ ಇರೋರನ್ನ, ಮತ್ತೆ ಕೆಲವು ಬಾಂಗ್ಲಾದೇಶ ಹೊರಗಡೆಯಿಂದ ಬಂದವ್ರನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಮೊನ್ನೆ ನಮ್ಮ BRL ಎಲ್ಲ ಮಾಡಿ ಸುಮಾರು ಜನ ಲೆಫ್ಟ್ ಲಿಸ್ಟ್ನೆಲ್ಲ ತೆಗೆದಾಕ್ತು. ಆ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಕ್ಕೆ ಹೊರಟಿರೋದ್ರಿಂದ ಇವರು ಒಂದು ಮತಗಳನ್ನ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಈ ಥರ ಮಾಡ್ತಾರೆ. ತೊಂದರೆ ಖಂಡಿತ ಪರಿಷ್ಕರಣೆ ಮಾಡೋದ್ರಿಂದ ತುಂಬಾ ತೊಂದರೆ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಬಡವ್ರ ಪಾಪ ಹೆಂಗ ಅವರು ಗೃಹ ಜ್ಯೋತಿಯಿಂದ ಫ್ರೀಯಾಗಿ ಕರೆಂಟ್ ಉಪಯೋಗಿಸ್ಕೊತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಪರಿಷ್ಕರಣೆ ಮಾಡೋದ್ರಿಂದ ಇವ್ರೇನ್ ಮಾಡೋರು ಅವಾಗ ಬೇರೆ ತೆಗೆದಾಕ್ತಾರೆ ಹಂಗೆ ಅಂತ ಹೇಳಿದಾಗ ಅದ್ರ ನಿಜಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಹೇಳ್ತೀನಿ, ನೀವೇನ್ ಹೇಳಿದಿರ, ಅಧಿಕಾರ ಹಿಡಿಬೇಕಾದ್ರೆ 5 ವರ್ಷಗಳ ಕಾಲ ನಮ್ಮ ಅಧಿಕಾರಾವಧಿ ಒಳಗೆ ಪೂರ್ತಿ ನಾವೆಲ್ಲ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಆ ಪರಿಷ್ಕರಣೆ ಮತ್ತೆ ಏನು ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿದು ಆಗಿರ್ತಕ್ಕಂಥ ಅಕ್ರಮ ಅವನ್ನೆಲ್ಲ ಸರಿಪಡಿಸಿ ಯೋಜನೆಗಳನ್ನ ಮುಂದುವರಿಸಿ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಮತ್ತು ಹೊಸ್ದಾಗಿ ಹಾಕಕ್ಕಾಗಲ್ಲ. ಮತ್ತೆ ಯಾಕೆ ಹಾಕಕ್ಕಾಗಲ್ಲ? ಹೆಂಗ್ ಗೊತ್ತ, ಅದೇ ಕೆಲಸನೇ, ಬೇರೆ ಕೆಲಸ ಇಲ್ವಾ ನಮಗೆ? ಬೇರೆ ಕೆಲಸ ಇಲ್ವಾ? ಮತ್ತೆ ಗೃಹ ಜ್ಯೋತಿ ತಗೊಂತಿದ್ರೆ ಬರ್ತಾ ಇದೆಯಾ ಗೃಹ ಜ್ಯೋತಿ? ನಿಮ್ಮ ಗೃಹಲಕ್ಷ್ಮಿ ಬರ್ತಾ ಇದೆ. ಹೊಸದಾಗಿ ಅಪ್ಲಿಕೇಶನ್ ಬಂದಿಲ್ವಾ? ಅಪ್ಲಿಕೇಶನ್ ಹಾಕಕ್ಕೆ ಕೇಳ್ತಾರಲ್ಲ, ಅಪ್ಲಿಕೇಶನ್ ಹಾಕ್ತೀರಾ? ಎರಡು ತಿಂಗಳಾಯ್ತಾ ಬಂದಿಲ್ಲ? ಬಂದಿಲ್ಲ, 2 ತಿಂಗಳದು. ಬೇಕಾದ್ರೆ ಬೇರೆ ಕೇಳ್ರಿ, ಏನ್ ಹೇಳ್ತಾರೆ? ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರಲ್ಲ ಎರಡಕ್ಕೂ. ಹೊಸದಾಗಿ ಅಪ್ಲಿಕೇಶನ್ ಹಾಕಲ್ಲ, ಅವ್ರು ಕೊಡ್ಲಿ ಬಿಡ್ಲಿ ದುಡ್ಕಂತ ಗೊತ್ತಿದ್ದಲ್ಲ ನಮ್ಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಏನ್ ಹೇಳ್ತೀಯ? ಅದೇ ಅಷ್ಟೇ, ಪದೇ ಮಾಡಕ್ಕೆ ಏನ್ ಕೆಲ್ಸ ಇಲ್ಲ ನಮ್ಗೆ. ಸರ್ಕಾರ ಮಾಡ್ತಾ ಇರೋದು ಅಂತಂದ್ರೆ ಸರಿ ಅಂತ ಹೇಳಕ್ಕಾಗಲ್ಲ, ಬಟ್ ತಪ್ಪು ಅಂತಲೂ ಹೇಳಕ್ಕಾಗಲ್ಲ. ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಮಾಹಿತಿಗಳನ್ನ ತಪ್ಪಾಗಿ ಕೊಟ್ಟಿರಬಹುದು ಜನತೆಯು. ಅದನ್ನ ಸರ್ಕಾರಕ್ಕೆ ಬರ್ಡನ್ ಆಗ್ತಾನೂ ಇರಬಹುದು. ಆ ಬರ್ಡನ್ನ ತಪ್ಸೋಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರೋದು ಸರಿ ಅಂತ ಒಂದು ರೀತಿಯಲ್ಲಿ ಅನಿಸುತ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಇಲ್ಲದ ಸಲ್ಲದ ಮಾಹಿತಿಗಳನ್ನ ಕೇಳಿ
ಜನಗಳನ್ನೇ ಗೊಂದಲ ಮೂಡಿಸೋದು ಅದು ಸರಿ ಇಲ್ಲ ಅಂತ ನನ್ನ ಸರ್ಕಾರದಕ್ಕೆ ಕೇಳ್ತಾ ಇದ್ದೀನಿ. ಇದರಿಂದಾಗಿ ಅವರು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಕೊಡಬೇಕು ಕೆಲವೊಂದು ಅನಾವಶ್ಯಕ ದಾಖಲೆಗಳನ್ನ ಕೇಳ್ತಾ ಇರೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ. ಅಲ್ಲಿ ಕೆಲವು ಕಡೆ ಜಾತಿಯ ಕಾಲಂ ಅದು ತುಂಬ ತಪ್ಪು. ಜಾತಿಯ ಅವಶ್ಯಕತೆ ಇರಲಿಲ್ಲ. ಇದು ಫ್ರೀ ಇದು ಅಂತ ಅಂದ್ಬಿಟ್ಟು ಎಲ್ರಿಗೂ ಸಹ ಸರ್ವೇ ಸಾಮಾನ್ಯವಾಗಿ ಕೊಡಬೇಕು, ಸಾಮೂಹಿಕವಾಗಿ ಕೊಡಬೇಕು. ಇದು ಜಾತಿ ಆಧಾರದಲ್ಲಿ ಫ್ರೀ ಯಾವತ್ತು ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರಲ್ಲ ಸರ್, ಅದು ಅಷ್ಟೇ, ಜಾತಿ ಇನ್ಕಮ್ ಎರಡು ಒಂದೇ. ಹಾಗಾಗಿ ಅವರು ಕೇಳೋದು ಅನಾವಶ್ಯಕ ಅಂತ ನನ್ನ ಅಭಿಪ್ರಾಯ. ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಕ್ಕೆ ಕೇಳವ್ರೆ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಕ್ಕೆ ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್ ಸರ್ಕಾರ? ಸರ್ ಒಳ್ಳೇದು ಅದು ಮಾಡೋದು. ಇವಾಗ ಫೌಂಡೇಶನ್ ಕರೆಕ್ಟಾಗಿದ್ದರೆ ಬಿಲ್ಡಿಂಗ್ ಕರೆಕ್ಟಾಗಿ ಕಟ್ಕೊಂಡು ಬರಲ್ಲ. ಇದನ್ನೇ ಮುಂದುವರೆದ್ರೆ ಜನ ಅದೇ ಥರ ಎಚ್ಚೆತ್ಕೊಂತಾರೆ. ದಯವಿಟ್ಟು ಈಗ ಮಾಡೋ ಸ್ಟೆಪ್ಸ್ಗೆ ನಾವು ಸಹಕಾರ ಕೊಡಬೇಕು. ಯಾಕೆ ಗೊತ್ತಾ, ಮುಂದೆ ಬರೋ ಪೀಳಿಗೆಗಳಿಗೆ ಚೆನ್ನಾಗಿರ್ತದೆ. ಯಾಕೆ ಈ ಬೋಗಸ್ ಎಲ್ಲ ಬೇಕು? ಕೊಡ್ತಾರಾ? ಕೊಡ್ಬೇಕಾದ್ರೆ ಕರೆಕ್ಟಾಗಿದ್ದು ನೀವು ತಗೊಳ್ಳಿ. ನಿಮ್ಗೆ ಯಾಕೆ ಹಿಂಸೆ ಕೊಡ್ತಾರೆ? ಭಾಗ್ಯ ಯೋಜನೆಗಳ ಪರಿಷ್ಕರಣೆ ಸರಿ ಇದೆ ಅಂತ ಹೇಳ್ತೀರಾ? ಖಂಡಿತ ಸರಿ ಇದೆ. ಏನು ಗೊತ್ತಾ, ಫುಲ್ ಇವಾಗ ಫೌಂಡೇಶನ್ ಆಗ್ತಿದ್ದೀರಾ ಸರ್. ಫೌಂಡೇಶನ್ ಹಾಕಿದ್ರೆ ನಾಳೆ ಫ್ಯೂಚರ್ ಚೆನ್ನಾಗಿರುತ್ತೆ. ಮುಂದೆ ಬರೋ ಜನರು ಅನುಕೂಲ ಆಗುತ್ತೆ ಸರ್. ಇದನ್ನೇ ಕಂಟಿನ್ಯೂ ಮಾಡಿದೆ ಹೇಳಿ, ಅದು ಮಾಡ್ಕೊಳ್ಳಿಕ್ಕಾಗಲ್ಲ, ಅದು ಬಿಡಲ್ಲ. ದಿನ ಈ ಗೊಂದಲ ಇದ್ದೇ ಇರ್ತದೆ ಸರ್. ನನ್ನ ಕೇಳಿದ್ರೆ ಸ್ಟೆಪ್ಸ್ ತಗೋತಾ ಇದ್ದಾರೆ, ಕ್ಲೀನಾಗಿ ತೊಗೊಂಡು ಕ್ಲೀನಾಗಿ ಪರಿಶೀಲನೆ ಮಾಡ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೇದು. ನಮ್ಗಂತಲ್ಲ, ಮುಂದೆ ಬರೋರಿಗೆ. ನಮ್ದೆಲ್ಲ ಮುಗ್ದೋಯ್ತು ಸರ್. ಕರೆಕ್ಟಾ ಸರ್ ನಾನು ಹೇಳೋದು? ಅಷ್ಟೇ ಸರ್. ಸರ್ಕಾರದ ನಿರ್ಧಾರ ಸರಿ ಇದೆ ಅಂತ ಹೇಳ್ತೀರಾ? ಸರ್ ಸರ್ಕಾರ ನಿರ್ಧಾರ ನಾವು ಅವ್ರು ತಗೊಳ್ಳೋ ಸ್ಟೆಪ್ಪು ನಾವು ಕರೆಕ್ಟಾಗಿ ಇದ್ಬಿಟ್ರೆ ಅವ್ರು ಯಾಕೆ ತಗೋತಾರೆ ನಿರ್ಧಾರ? ಯಾಕೆ 10 ಕಾರ್ಡ್ ಮಾಡ್ತೀರಾ? ಯಾಕೆ 10 ವೋಟರ್ ಕಾರ್ಡ್ ಮಾಡ್ಕೋತೀರಾ? ಹೌದಾ ಇಲ್ಲ ಸರ್? ಅಷ್ಟೇ ಸರ್. ಕೊಡ್ಬೇಕಾದ್ರೆ ಹೇಳ್ಬೋದಾಗಿತ್ತಲ್ಲ, ಇವೆಲ್ಲ ಕೊಟ್ಮೇಲೆ ಸರ್ ಮಧ್ಯದಲ್ಲಿ 108 ಸಮಸ್ಯೆಗಳಿರ್ತವೆ. ಅವರೆಲ್ಲ ಒಳ್ಳೆಯವ್ರು ಯಾರು ಕೆಟ್ಟವ್ರನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಸರ್. ಇವಾಗ ನೀವು ಹೋದ್ಮೇಲೆ ದುಡ್ಡು ಕೊಟ್ಬಿಟ್ಟು ನಾನು ಮತ್ತೆ ಕಾರ್ಡ್ ಮಾಡಿಸ್ಕೊಂಡ್ಬಿಡ್ತೀನಿ ಸರ್. ಮತ್ತು ಏನು ಉಪಯೋಗ ಬಂತು ಸರ್? ಪ್ರತಿಯೊಂದು ಚೆಕ್ ಮಾಡೋಕ್ಕಾಗಲ್ಲ ಸರ್. ಪ್ರತಿಯೊಂದು ಮನೆಯವರು ಎಚ್ಚೆತ್ಕೊಂಡು ಅದು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸರ್. ನಾಳೆ ಕ್ಲೀನ್ ಹ್ಯಾಂಡ್ ಆಗಿರ್ತೀರಾ, ಪ್ರಾಬ್ಲಮ್ ಇರಲ್ವಲ್ಲ ನಾಳೆ. ಇದೇ ಬೆಸ್ಟ್ ಸರ್. ಬಂದಿಲ್ಲ ಆಗ್ಬೋದು. ಹಾಕಿದ್ರ ಅಪ್ಲಿಕೇಶನ್ ಮೊದಲು ಬರ್ತಾ ಇದೆಯೋ ಗೊತ್ತಿಲ್ಲ, ನೋಡಿಲ್ಲ ನಾವು. ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲ? ಹಾಕಿದ್ದೀರಿ, ಬರ್ತಾ ಇದೆ. ಇವಾಗ ಏನಾಡ ಬರೀಲ್ಲ ಇನ್ನ. ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೇಳೋರಲ್ಲ, ಏನು ಹೇಳ್ತೀರಾ? ಹೌದಾ? ಸರಿ, ಗೊತ್ತಿಲ್ಲ, ಕೇಳಬೇಕು. ಹೊಸ ಅಪ್ಲಿಕೇಶನ್ ಇನ್ನು ಹಾಕಿಲ್ಲ, ಹಾಕ್ಬೇಕು. ಇನ್ನು ಹಾಕ್ಬೇಕು. ಹೊಸ ಅಪ್ಲಿಕೇಶನ್ ಕರೆದಿರೋದು ಸರಿನಾ ತಪ್ಪ? ನಮ್ಗೆ ಗೊತ್ತಿಲ್ಲ ಸರ್, ಅದೇ ಮಾಹಿತಿ ಇಲ್ಲ. ಸೊ ಎಷ್ಟು ತಗೊಂಡಿದ್ದೀರಾ ನೀವು ಗೃಹಲಕ್ಷ್ಮಿದು? ಹಾಂ ತಗೊಂಡಿದ್ದೀವಿ. ಎಷ್ಟು ತಿಂಗಳು ತಗೊಂಡಿದ್ದೀರಾ? ನಾವು ತಗೊಂಡಿದ್ದೀರಾ? ಈ ನಡುವೆ ಒಂದು 3-4 ತಿಂಗಳಿಂದ ಬಂದಿಲ್ಲ. ಹಿಂದೆ ಬರ್ತಿತ್ತಾ? ಹಾಂ, ಹಿಂದೆ ಗೃಹಲಕ್ಷ್ಮಿ ಬರ್ತಾ ಇತ್ತಾ? ಓ, ಕರೆಕ್ಟ್ ಅಕೌಂಟಿಗೆ ಬರ್ತಾ ಇತ್ತು. ಅಯ್ಯೋ ಅವೆಲ್ಲ ನಮ್ಗೆ ಹೋಗಕ್ಕೆ ಎಲ್ಲೂ ಗೊತ್ತಿಲ್ಲ ಮಗ. ನಮಗೆ ವಯಸ್ಸಾಗೈತೆ, ಎಲ್ಲೆಲ್ಲಿ ಹುಡುಕಿ ಹೋಗೋಣಪ್ಪ. ಓದಿಲ್ಲ ಬರ್ದಿಲ್ಲ, ನಮ್ಗೇನಾಗುತ್ತಾ ಹೋಗಕ್ಕೆ? ಹಾಂ, ಮತ್ತು ಅವ್ರು ಹಂಗೆ ಮಾಡೋ ಅಂತಾರು. ಮತ್ತು ಇದನ್ನೆಲ್ಲ ಮಾಡೋಕ್ಕಿಂತ ಕೊಡನೇಬಾರ್ದಾಗಿತ್ತು ನಮಗೆ. 5 ವರ್ಷ ನಾವು ಇರೋ ತನಕ ಕೊಡ್ತೀವಿ ಅಂದ್ರಲ್ಲ, ಕೊಡಬೇಕು. ನಾವು ಇನ್ನೇನು ಎಲ್ಲೋಗಿ ಮಾಡಿಸ್ಕೊಳಕ್ಕಾಗುತ್ತಾ ನಮ್ಮ ಕೈಲಿ? ಹೌದು, ಆಗಲ್ಲ ಕಣಪ್ಪ ನಮ್ಮ ಕೈಲಿ. ಏನು ಹೇಳೋದು? ಅವ್ರಿಗೆ ತಿಳಿದಿರ್ಬೇಕು. ತಿಳಿದಾರಲ್ವ ಅವರು, ಅವರೆಲ್ಲ ಮಾಡಬೇಕು. ನಮ್ಗೇನು ಗೊತ್ತಿರುತ್ತಾ? ಅಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಸರಿ, ಬಂದರೆ ಬರಲಿ, ಬಿಟ್ರೆ ಬಿಡ್ಲಿ ಅಂತೀವಿ ಅಷ್ಟೇ. ಹೌದು ಸರ್, ಬಳಸ್ತಾ ಇದ್ದೀವಿ. ಅದು ಬಂತೊಡಗಿಂದ ಬಳಸ್ತಾ ಇದ್ದೀವಿ. ಈಗ ಹೊಸ ಪರಿಷ್ಕರಣೆಗೆ ಸರ್ಕಾರ ಕೇಳ್ತಾ ಇದೆ, ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ. ಏನ್ ಹೇಳ್ತೀರಾ? ಅದರಲ್ಲಿ ಕೂಡ ಜಾತಿ ಪತ್ರ ಮತ್ತೆ ಬೇರೆ ಬೇರೆ ದಾಖಲೆಗಳನ್ನ ಕೇಳ್ತಾರೆ. ಏನ್ ಹೇಳ್ತೀರಿ ಸರ್? ಅವ್ರು ಹೇಳಿರೋದೇನು ಸರ್, ಇನ್ನಿಟ್ಟು ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತಲ್ವಾ ಹೇಳಿರೋದು? ಅದೇ ರೀತಿ ಕೊಡ್ಬೇಕಲ್ವಾ? ಮತ್ತೆ ಅದಕ್ಕೆ ಯಾಕೆ ಜಾತಿ ಪ್ರಮಾಣ ಪತ್ರ ಅವೆಲ್ಲ ಯಾಕಬೇಕು? ಈ ಹೊಸ ಪರಿಷ್ಕರಣೆ ಅಂದ್ರೆ 3 ವರ್ಷದಿಂದ ಇವ್ರೇನು ಹೇಳಿಲ್ಲ ಸರ್. ಅವಾಗ್ಲಿಂದನೇ ಹೇಳಿಲ್ಲ. ಅವ್ರೇನಂತ ಹೇಳಿರೋದು 5 ವರ್ಷ ಬರೋವರೆಗೂ ಗೃಹ ಜೊತೆ ಕೊಡ್ತೀನಿ ಅಂತ ಹೇಳಿರೋದು ಅಲ್ವಾ? ಈಗಲೂ ಕೊಡ್ಬೇಕಲ್ವಾ? ಹಾಗೇನೆ ಮತ್ತೆ ಯಾಕೆ ಪರಿಶೀಲನೆ ಮಾಡಬೇಕು? ಮತ್ತೆ ಗೃಹ ಜೊತೆಗೂ ಹೇಳಿದ್ದಾರೆ, ಮತ್ತೆ ಗೃಹಲಕ್ಷ್ಮಿಗೂ ಸರ್ ಗೃಹಲಕ್ಷ್ಮಿ ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ಅದರಲ್ಲಿ ಅವರು ಒಬ್ಬರು ಇರ್ತಾರೆ, ಒಬ್ರು ಇರಲ್ಲ. ಅದು ಮಾಡ್ಕೊಳ್ಳಿ, ಪರಿಶೀಲನೆ ಮಾಡ್ಕೊಳ್ಳಿ. ಅದು ವರ್ಷ ಮಾಡ್ಕೊಳ್ಳಿ, ಬೇಡ ಅನ್ನೋಲ್ಲ. ಗೃಹ ಜೊತೆ ಯಾಕೆ ಮಾಡ್ಬೇಕು ಸರ್? ಒಂದ್ಸಲ ಕೊಟ್ಟಿರ್ತಾರಲ್ವಾ ಸರ್? ಅದೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಸರ್. ಮತ್ತೆ ಅದು 5 ವರ್ಷ ಕೊಟ್ಟಿದ್ದಾರೆ, 5 ವರ್ಷದವ್ರು ಕಂಟಿನ್ಯೂ ಮಾಡಕ್ಕೆ. ಅದೇ ಹೇಳೋ ಜಾತಿ ಆದಾಯ ಪ್ರಮಾಣ ಪತ್ರ ಏನು ಕೇಳಿದ ಗೊತ್ತಿದ್ದಲ್ಲ. ಇನ್ಕಮ್ ಜಾತಿ ಪತ್ರ ತಗೊಂಡು ಏನು ಮಾಡ್ತಾವ್ರು? ಇದೆಲ್ಲ ದುರುದ್ದೇಶ ಅಂತ ಕಾಣುತ್ತೆ ನಮಗೆ. ಏನೋ ಪ್ರತಿಯೊಬ್ಬನಿಗೂ ಗೃಹ ಜ್ಯೋತಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿ. ಅದು ಜಾತಿ ತಗೊಂಡು ಏನು ಮಾಡ್ತಾರೆ ಅದರಲ್ಲಿ? ಅವತ್ತು ಗೃಹ ಜ್ಯೋತಿ ಬಳಸ್ತಾ ಇದ್ದೀವಿ ನಾವು. ಶುರುವಾಗಿಂದ ಬಳಸ್ತಾ ಇದ್ದೀವಿ. ಈ ಪರಿಷ್ಕರಣೆಗೆ ಹೊಸ ಅಪ್ಲಿಕೇಶನ್ ಹಾಕ್ತೀರಾ? ಏನು ಹೇಳ್ತೀರಾ? ನೋಡೋದು ಜಾತಿ ಕೇಳಿದರೆ, ಬಟ್ ಆ ಜಾತಿ ಪ್ರಮಾಣ ಪತ್ರ ತಾವು ಅದು ಉದ್ದೇಶ ಏನು ಅಂತ ಗೊತ್ತಾಗಿಲ್ಲ ನಮಗಿನ್ನೂ.
ಅಂದ್ರೆ ಗೊಂದಲ ಇದೆ ಅಂತ ಹೇಳ್ತೀರಾ ಹೌದು, ಗೊಂದಲ ತುಂಬ ಇದೆ, ಗೊಂದಲ. ಅಪ್ಲಿಕೇಶನ್ ಅಲ್ಲಿ? ಆದಾಯ ಪ್ರಮಾಣ ಪತ್ರ ಕೇಳ್ತಾರೆ, ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ. ಅದು ಉದ್ದೇಶ ಏನು ಅಂತ ನಮಗೇನು ಗೊತ್ತಾಗ್ತಿಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಅದೇ ಹೇಳೋದು ಸರ್ಕಾರಕ್ಕೆ ಏನಂದರೆ, ಏನು ಕೊಡ್ತೀವಿ, ಈ ಮಾದೇವಪ್ಪನಿಗೆ ಫ್ರೀ, ಅವನಿಗೆ ಫ್ರೀ, ಇವನಿಗೆ ಫ್ರೀ ಅಂತ ಹೇಳಿದ್ರಲ್ಲ, ಅದಂತ ನಡ್ಕೋಬೇಕು ಸರ್ಕಾರ. ಅಷ್ಟೇ ನಾವು ಕೇಳೋದು. ಅವತ್ತೇನ್ ಹೇಳಿದ್ರಿ 3 ವರ್ಷದಿಂದ? ಅದೇ ಹೇಳಿದ್ರಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ ಅಂತ ಹೇಳಿದರು. ಅದೇ ರೀತಿ ನಡ್ಕೊಳ್ಳಿ. ಏನು ಸರ್ಕಾರ ಈಗ ಬಾಕಿ ಬಗ್ಗೆ ಹೇಳಿ ಅಧಿಕಾರಕ್ಕೆ ಬಂದಿದೆ, ಅದಂತ ನಡ್ಕೋಬೇಕು ಸರ್ಕಾರ ಅಂತ ಹೇಳ್ತೀವಿ ಅಷ್ಟೇ ನಾವು. ಹೊಸ್ದಾಗಿ ಅಂದರೆ ನಮಗೆ ಗೃಹಲಕ್ಷ್ಮಿ ಬರ್ತಿಲ್ಲ, ಕರೆಂಟಿಂದ ಒಂದು ಫ್ರೀ ಬರ್ತಿದೆ. ಅದಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ದಾರೆ. ಹಾಕ್ಬೇಕು. ಹಾಕ್ತೀರಾ ಅಪ್ಲಿಕೇಶನ್? ಹಾಂ, ಹೊಸದಾಗಿ ಅಪ್ಲಿಕೇಶನ್ ಹಾಕಂತ ಹೇಳ್ತೀರಾ? ಹಾಂ ಹಾಕ್ಬೋದು. ಏನ್ ಸಮಸ್ಯೆ ಇಲ್ಲ, ಅಪ್ಲಿಕೇಶನ್ ಹೊಸದಾಗಿ ಕರೆದಿ ಸಮಸ್ಯೆ ಆಗಿಲ್ಲ? ಇಲ್ಲ ಅನ್ಸುತ್ತೆ ನನಗೆ. ನೀವು ಅಪ್ಲಿಕೇಶನ್ ಹಾಕ್ತೀರಾ? ಸರಿ, ನೀವೇನ್ ಹೇಳ್ತೀರಮ್ಮ? ಹೊಸದಾಗಿ ಅಪ್ಲಿಕೇಶನ್ ಕರೆದಾರೆ ಎರಡಕ್ಕೂ? ನಾನು ಏನು ಹಾಕೋದಿಲ್ಲ ಸರ್, ನಂಗೆ ಗೃಹಲಕ್ಷ್ಮಿನೂ ಬರೋಲ್ಲ, ಇದು ಬಂದಿಲ್ಲ, ತಲೆ ಬಿಸಿ ಮಾಡ್ಕೊಂಡಿಲ್ಲ. ತಲೆ ಬಿಸಿ ಮಾಡಿಸ್ಕೊಂಡು. ಏನ್ ಹೇಳ್ತೀರಿ? ಎರಡಕ್ಕೂ ಹೊಸದಾಗಿ ಅಪ್ಲಿಕೇಶನ್ ಸರ್ಕಾರ ಕರೆದಿದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಿಸ್ಕೊಬೇಕು, ನಾನು ಮಾಡಿಸ್ಕೊಡ್ಬೇಕು. ಅದ್ಗೇನು ಮಾಡ್ತಿರ್ತೀರಾ? ಎರಡಕ್ಕೂ ಮಾಡಿಸ್ಕೊಂತೀನಿ. ಮಾಡ್ತೀರಾ? ಅಪ್ಲಿಕೇಶನ್ ಹಾಕ್ತೀರಾ? ಹೊಸ್ದಾಗ ಹೊಸದಾಗಿ ಇದು ಕೊಡ್ತಾ ಇದೆಯಲ್ಲ ಸರ್ಕಾರಕ್ಕೆ, ಆಗಿದೆಯಾ? ಖುಷಿ ಆಗಿದೆ. ಖುಷಿಯಾಗಿ ಮಾಡಿಸ್ಕೊಂಡ್ರೆ ಖುಷಿಯಾಗಿರ್ತದೆ. ಇಷ್ಟು ದಿನ ಯಾಕೆ ಮಾಡಿಸಿ? ಇಷ್ಟು ದಿನ ಮಾಡಿಸಿಲ್ಲ. ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ, ವೇಸ್ಟ್ ಆಗಿತ್ತು ಈ ಸಲ. ನಮ್ಮ ಅಪ್ಪನ ಮನೆ ಇತ್ತು ಅಂತ ಅಲ್ಲೇ ಇತ್ತಂದ್ರೆ ಸುಮ್ಮನೆ ಆಗಿದ್ವಿ, ಅಲ್ಲಿ ತೆಗ್ದಾಕ್ಬಿಟ್ಟಿದ್ದಾರೆ ಇವಾಗ. ಹಾಂ, ಮದ್ವೆಗೆ ಹೋಗಿದ್ವಿ ಅಂತ ಮತ್ತೆ ಹೊಸ್ದಾಗಿ ಮಾಡಿಸ್ಕೊಂಡಿಲ್ಲ. ಇವಾಗ ಗಂಡನ ಸೇರಿಸಿರ್ಲಿಲ್ಲ. ಇವಾಗ ಮಕ್ಕಳು ಸ್ಕೂಲ್ ಅಡ್ಮಿಷನ್ ಮಾಡ್ಸಕ್ಕೆ ರೇಷನ್ ಕಾರ್ಡ್ ಬೇಕಲ್ಲ, ಇವಾಗ ಮಾಡಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ ಮಾಡಿಸ್ಕೊಳಕ್ಕೆ. ಸಿಗ್ತಾ ಇಲ್ಲ ಮಾಡಿಸ್ಕೊಳಕ್ಕೆ. ಅಪ್ಲಿಕೇಶನ್ ಅಲ್ಲಿ ಡಾಕ್ಯುಮೆಂಟ್ ಜಾಸ್ತಿ ಕೇಳಿದ್ದಾರೆ ಅಂತ ಹೇಳ್ತಾರೆ ಜನ. ಈಗ ನೀವೇನ್ ಹೇಳ್ತೀರಾ? ಜಾಸ್ತಿ ತೊಂದರೆ ಆಗುತ್ತಲ್ಲ, ಜಾಸ್ತಿ ಕೇಳಿದ್ರೆ ನಮಗೆ ತೊಂದರೆ ಆಗುತ್ತಲ್ಲ ಎಲ್ಲ ಮಾಡಿಸ್ಕೊಳಕ್ಕೆ. ಅದೆಲ್ಲ ತಪ್ಪಿಸ್ಕೊಳ್ಳ ಲೇಟ್ ಆಗುತ್ತೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರ ಮಾಡಿಸ್ಕೊಟ್ರೆ ಒಳ್ಳೇದಲ್ವಾ? ಡಾಕ್ಯುಮೆಂಟ್ ಕಡಿಮೆ ಮಾಡಬೇಕು ಅಂತ, ಈಸಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಎಲ್ಲರಿಗೂ ಬರ್ತೈತಲ್ಲ, ನಮಗೂ ಬರೋ ಥರ ಮಾಡಬೇಕು, ನಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ನನಗೆ. ಸರಿ ಸರಿ. ಅವರು ನಂಬರ್ ಬರೆಯರೇನು ಹಾಕ್ಯಂತೀವಿ ಅಂತಂದು ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿ ಹಾಕಿದೀವಿ ಅಂತಾನೆ ಹಾಕಿಲ್ಲ. ಅವ್ರು ಹಾಕಿಲ್ಲ. ಅದಕ್ಕೆ ನಿಮಗೆ ಸಿಕ್ಕಿಲ್ಲ. ಹೊಸದಾಗಿ ಅಪ್ಲಿಕೇಶನ್ ಕರೆದಾರಲ್ಲ, ಈಗ ಹಾಕ್ತೀರಾ? ಹಾಕ್ತೀರಾ? ಲಕ್ಷ್ಮಿ ಹೇಳ್ತಿರೋದು ಕರೆಂಟೇ ಫ್ರೀ. ಇದು ನಮ್ದು ಅಕ್ಕಿ ಕಾರ್ಡ್ ಇಲ್ಲ, ತಗೋದ್ರು. ಗೃಹಲಕ್ಷ್ಮಿ ಬರ್ತಿತ್ತಾ? ಇಲ್ಲ ಬರ್ತಿರ್ಲಿಲ್ಲ, ತಗೋದ್ರು. ಕಾರ್ಡೇ ತೆಗೆದ್ರಲ್ಲ, ಇನ್ನೆಲ್ಲಿ ಬರ್ತೈತೆ? ಕಾರ್ಡ್ ಹೋಗಿದೆ. ಕಾರ್ಡ್ ಹೋಯ್ತು. ಮೊದಲು ಬರ್ತಿತ್ತಮ್ಮ? ಮತ್ತೆ ಆ ಗೃಹಲಕ್ಷ್ಮಿ ಬರ್ತೈತೆ ಎಂಬೋಗೆ ಕಾರ್ಡ್ ತೆಗೆದ್ರು ನಮ್ದು. ತೆಗೆದ್ರು. ಅವಾಗಲೇ ಒಂದು 2.5 ವರ್ಷ ಆಯ್ತು ತೆಗೆದು. ನಮ್ಮ ಕಾರ್ಡೇ ಮುಂದಾಗೆ ತೆಗ್ದಿದ್ರು. ತೆಗೆದ್ರು. ಸರ್ಕಾರಕ್ಕೆ ಏನು ಕೇಳ್ತೀರಾ? ಏನು ಹೇಳೋಣಪ್ಪ, ಏನು ಕೇಳಬೇಕು? ನಮ್ದೇನು ಇಲ್ಲ, ನಾನು ಒಬ್ಬಳೇ ಇರೋದು, ಯಾರು ಇಲ್ಲ. ಕರೆಂಟ್ ಇಲ್ಲ, ಲಕ್ಷ್ಮಿನೂ ಯಾತು ಇಲ್ಲ ಅಂದ್ರೆ ಕಷ್ಟ ಆಗುತ್ತಂದ್ರೆ ಏನು ಮಾಡ್ಬೇಕಪ್ಪ? ಸರ್ಕಾರನೇ ಬಂದು ಮಾಡ್ಕೊಂಡು ಅಂತ ಹೇಳ್ತೀರಾ ನೀವು? ಮಾಡ್ಕೊಡಲ್ಲ, ನಾವೇ ಮಾಡಬೇಕು. ಆದ್ರೆ ನಮ್ಗೆ ಹುಷಾರಿಲ್ಲ, ಏನು ಮಾಡೋಕ್ಕಾಗಲ್ಲ. ಹುಷಾರಿಲ್ಲ, ಅಡ್ಡಾಡಕ್ಕೆ ಆಗಲ್ಲ. ಗೃಹಲಕ್ಷ್ಮಿ ಬರ್ತಾ ಇತ್ತು, ನಿಂತೋಗಿದೆ. ಬರ್ತಾ ಇರ್ಲಿಲ್ಲ, ಬರುತ್ತೆ ಅನ್ನುವಾಗ ನಮ್ದು ಕಾರ್ಡೇ ತೆಗೆದ್ರು. ನಿಮ್ಮ ಕಾರ್ಡ್ ಡಿಲೀಟ್ ಆಗಿದೆ. ಈಗ ಗೃಹಲಕ್ಷ್ಮಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ದಾರೆ. ಅದೇ ರೀತಿ ಫ್ರೀ ಕರೆಂಟ್ ಇತ್ತಲ್ಲ ಗೃಹ ಜ್ಯೋತಿ, ಅದಕ್ಕೂ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ದಾರೆ. ಅದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ ಹೇಳಿದ್ದಾರೆ. ಏನ್ ಹೇಳ್ತೀರಿ? ನೀವು ತಗೊಳ್ತಾ ಇದ್ರಾ? ಫಸ್ಟ್ ತಗೋತಾ ಇದ್ವಿ, ಇವಾಗ ಡಾಕ್ಯುಮೆಂಟ್ ಎಲ್ಲ ಏನೂ ಗೊತ್ತಿಲ್ಲ. ಅದೇನಾದ್ರು ಹೇಳಿದ್ರೆ ಮತ್ತೆ ಮಾಡಿಸ್ಬೇಕು. ಈಗ ಏನಾಗ್ತದೆ? ಏನ್ ಸಮಸ್ಯೆ ಆಗ್ತದೆ? ಏನು ಸಮಸ್ಯೆ ಆಗ್ತಿದ್ರೆ ಕೊಟ್ಟರೆ ಇಸ್ಕೋತೀವಿ, ಇಲ್ದವರ ಸುಮ್ಮನೆ ಇರ್ತೀವಿ ಅಷ್ಟೇ. ಹೊಸ ಡಾಕ್ಯುಮೆಂಟ್ ಹಾಕ್ಬೋದಲ್ಲ ನೀವು ಹೊಸದಾಗಿ? ಅಂದ್ರೆ ಕಾರ್ಡ್ ಕೇಳಿದ್ದಾರೆ, ಮನೆ ಹತ್ರ ಬಂದರೆ ಕೊಡಬೇಕು. ಮನೆ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ಮನೆ ಹತ್ರನೇ ಬಂದರೆ ಸೈಬರ್ನೇ ಮನೆ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಊರಲ್ಲೆಲ್ಲ ಬಂದರೆ ಅಲ್ಲೇ ಇದು ಮಾಡ್ತೀವಿ, ಇಲ್ದವರ ಸುಮ್ಮನೆ ಇರ್ತೀವಿ. ಈಗ ಇವರು ಪವರ್ಗೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಹೇಳಿದ್ರು 5 ವರ್ಷ ಕೊಡ್ತೀವಿ ಅಂತ. ಈಗ 3 ವರ್ಷದಲ್ಲಿ ಮತ್ತೆ ಪರಿಷ್ಕರಣೆ ಮಾಡ್ತೀವಿ, ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳ್ತಾರೆ. ಇದಕ್ಕೇನು ಹೇಳ್ತೀವಿ? ಅವ್ರು ಫಸ್ಟು 5 ವರ್ಷ ಕೊಡ್ತೀವಿ ಅಂತ ಹೇಳಿದರು. ಈಗ ಮತ್ತೆ ಅವ್ರು ಡಿ ಕೆ ಶಿವಕುಮಾರಲ್ಲ, ಅದಕ್ಕೆ ಇದು ಮಾಡಿದ್ರು. ಅವರು 5 ವರ್ಷ ಹೇಳಿದ್ದಾರೆ, ಆ ಗ್ಯಾರಂಟಿ ನಡೆಸಲೇಬೇಕು. ಅವರು ಕೊಡಲೇಬೇಕು ಅವರು. ಇಲ್ಲ ಈಗ ನಾವೇನು ಅದು ಬಂದ್ರೂ ಆಯಿತು, ಬರದೇ ಹೋದ್ರೂ ಆಯಿತು. ಬೇರೆಯವರೆಲ್ಲ ಅದಕ್ಕೇ ಕಾಯ್ಕೊಂಡು ಕೂತಿರ್ತಾರೆ. 2,000 ಬಂದರೆ ಎಷ್ಟೋ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ. ಈಗ ಇದನ್ನ ಸ್ವಲ್ಪ ಜಾಸ್ತಿ ಡಾಕ್ಯುಮೆಂಟ್ ಕೇಳಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಕೇಳಿದ್ದಾರೆ ಅಂತಾರೆ, ಏನಪ್ಪ ಅದು ಗೊತ್ತಾಗ್ತಿಲ್ಲ ಸರಿಯಾಗಿ. ನಿಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅಂದ್ರೆ ಗೊಂದಲ ಆಗ್ತಾ ಇದೆ.
ಪ್ರಾಬ್ಲಮ್ ಆಗ್ತಿದೆ. ಏನು ಹೇಳ್ತಾರೋ ಗೊತ್ತಿಲ್ಲ ಇನ್ನೂ. ನಮಗೇನು ಆಗ್ತಿಲ್ಲ, ಅವ್ರು ಕೊಟ್ಟರು ತಗೋತೀವಿ, ಇಲ್ಲದೆ ಆದರೂ ಸುಮ್ಮನೆ ಇರ್ತೀವಿ. ಬೇರೆಯವ್ರಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಕೊಡ್ತೀನಿ ಅಂತ ಆಸೆ ತೋರಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಹೇಳಿದರೆ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂದರೆ ಯಾರು ಹಾಕ್ತಾರೆ ಸರ್ ಅಲ್ವಾ? ನಾವೇನೋ ಹಾಕ್ತೀವಿ ಇರ್ತೇವೆ. ಈಗ ಮುದುಕಿರೆಲ್ಲ ಏಜ್ ಆಗಿರೋರೆಲ್ಲ ಏನು ಮಾಡ್ತಾರೆ? ಅವರೆಲ್ಲ ಒಬ್ಬೊಬ್ಬರಿಗೆ ಕರೆಂಟ್ ಚಾರ್ಜ್ ಇದು ಕೇಳ್ತಿದ್ದಾರೆ. ಮುದುಕಿರಿಗೆ ಈಗ ಒಟ್ಟಿಗಿರ್ತಾರೆ, ಮುದುಕಿರು ಬೇರೆ ಬೇರೆ ಮನೆಯಲ್ಲೆಲ್ಲ ಇರೋದಿಲ್ಲ. ಅವರೆಲ್ಲ ಏನು ತಗೊಬಂದು ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಹಾಕಿದ್ದೀವಿ, ಬರ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ. ಹೋಗಿ ಕೇಳಿದ್ರೆ ಇಲ್ಲಮ್ಮ ಇನ್ನೂ ಅದು ಬೀಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡೋ ಅಷ್ಟಿಗೆ ಒಂದ್ಸತಿ ಬಂತು, 18,000 ಬಂತು. ಆಮೇಲೆ ಬಂದಿಲ್ಲ. ಒಂದೆರಡು ತಿಂಗಳ ಮುಂಚೆ ಬಂತು. ಆಗ್ಬೇಕು ಸರ್, ನಮ್ಗೆ ಇನ್ನೂ ಗೊತ್ತಿಲ್ವಲ್ಲ. ಅದೇನೋ SRS ಮಾಡ್ಬೇಕು ಆಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸುಮ್ಮನೆ ಇದೀವಿ. ಡಾಕ್ಯುಮೆಂಟ್ ಜಾಸ್ತಿ ಕೇಳಿದ್ದಾರೆ. ಹೌದಾ? ಎಲ್ಲ ಇದೆಯಾ? ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇದೆ ನಿಮ್ಮ ಹತ್ರ? ಎಲ್ಲ ಐತೆ. ಪಾಸ್ಪೋರ್ಟೇ ಐತೆ ನಮ್ದು. ಪಾಸ್ಪೋರ್ಟ್ ಇದೆ. ವಿದೇಶಕ್ಕೆ ಹೋಗಿ ಬಂದಿದೀವಿ ನಾವು. ಗೃಹಲಕ್ಷ್ಮಿ ಹಾಕಂಗಿಲ್ವಲ್ಲ? ಯಾಕೆ? ಪಾಸ್ಪೋರ್ಟ್ ವಿದೇಶಕ್ಕೆ ಯಾಕೆ ಸರ್? ಗೃಹ ಜ್ಯೋತಿ ಬರ್ತಾ ಇದೆಯಮ್ಮ? ಕರೆಂಟ್ ಇಲ್ಲ. ಫ್ರೀ ಕರೆಂಟ್ ಇಲ್ಲ, ನಾವು ಬಾಡಿಗೆ ಮನೆಗಿದ್ದೀವಿ. ಬಾಡಿಗೆ ಮನೆ ಫ್ರೀ ಕರೆಂಟ್ ಐತೆ. ಮತ್ತೆ ಒಂದೇ ತಿಂಗಳು ತಗೊಂಡಿದ್ದೀರಾ ದುಡ್ಡು? ಒಂದೇ ತಿಂಗಳು ಸರ್. ಯಾಕೆ ಬಂದಿಲ್ಲ? ಗೊತ್ತಿಲ್ಲ ನಮ್ಗೆ. ಯಾವ ತಿಂಗಳು ಬಂದಿತ್ತು? ಒಂದೆರಡು ತಿಂಗಳ ಮುಂಚೆ ಹೇಳಿದ್ರ ಹೋಗಿ ಕೇಳ್ದೆ. ಇಲ್ಲಮ್ಮ ಇನ್ನೂ ಬೀಳಿಲ್ಲ, ಬಿಟ್ರೆ ಒಂದು ಅರ್ಧ ಜನಕ್ಕೆ ಬಿಟ್ಟಿದ್ದಾರೆ, ಒಂದ್ ಅರ್ಧ ಜನಕ್ಕೆ ಬೀಳಿಲ್ಲ ಅಂತ ಹೇಳಿದ್ದಾರೆ. ಬಂದ್ರೆ ಬಿಡ್ತೀವಿ. ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದಾರಲ್ಲ ಈಗ? ಅದೇ ಸರ್, ಇದಾಗೋಗ್ಲಿ. 5 ವರ್ಷ ಅಂತ ಹೇಳಿದ್ದು. ಮತ್ತೆ ಮಧ್ಯದಲ್ಲಿ ಅಪ್ಲಿಕೇಶನ್ ಹೊಸದಾಗಿ ಹಾಕಿ ಅಂತವ್ರೆ, ಏನ್ ಹೇಳ್ತೀರಾ? ನೋಡ್ಬೇಕು ಸರ್, ಆಗ್ಬೇಕು. ಹಾಕಿ ಅಂದ್ರೆ ಹಾಕ್ತಿವಿ. ಪ್ರೂಫ್ ಏನಿಲ್ಲ ಅಂತ ಇಲ್ಲ, ಎಲ್ಲ ಐತೆ ನಮ್ಗೆ. ಇನ್ನು ಅದೇ ಇದು SRS ನಡೀತಾ ಇದಲ್ಲ, ಇದಾಗೋಗ್ಲಿ. ಎಲ್ಲರೂ ಹೇಳ್ತಾ ಇದಾರೆ ಇದಾಗೋಗ್ಲಮ್ಮ ಆಮೇಲೆ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಸುಮ್ಮನೆ ಇದೀವಿ. ಬರ್ತಾ ಇಲ್ವಲ್ಲ ದುಡ್ಡು, ಬೇಜಾರು ಇಲ್ವಾ? ಏನಕ್ಕೆ ಸರ್ ಬೇಜಾರು? ನಾವು ಕಷ್ಟ ಬೀಳೋದು ತಪ್ಪಿಲ್ಲ, ಏನು ಇಲ್ಲ. ಸುಮ್ನೆ 2,000ಕ್ಕೆ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಅದೇ ಈ ಇದ್ರಲ್ಲಿ ಎಷ್ಟೋ ಹೋಗುತ್ತೆ, ಎಷ್ಟೋ ಬರುತ್ತೆ. ಬೇಜಾರು ಏನಕ್ಕೆ? ಹಾಕಿದ್ರು ಸರಿ, ಇಲ್ಲ ಅಂದ್ರೂ ಸರಿ. ಬೇಜಾರಿಲ್ಲ. ಸರ್ಕಾರಕ್ಕೆ ಏನ್ ಕೇಳ್ತೀರಾ? ಏನ್ ಕೇಳ್ಬೇಕು? ಅದು ಅವ್ರ ಇಷ್ಟ ಅಲ್ಲ ಸರ್. ಅವ್ರ ಇಷ್ಟ. ಏನೋ ಬಡವ್ರು ಅಂದ್ರೆ ಹಾಕಿದ್ರೇನು ಒಳ್ಳೇದೇ, ಇಲ್ಲ ಅಂದ್ರೇನು ಇದೆ. ಬೇಜಾರ್ ಏನಿಲ್ಲ ಸರ್. ಬೇಜಾರ್ ಮಾಡ್ಕೊಳಕ್ಕಾಗುತ್ತಾ ನಾವು? ಬೇಜಾರ್ ಪ್ರಶ್ನೆನಾ? ಹಕ್ಕ ಐತೆ. ಏನು ಅವರು ಹಾಕಿಲ್ಲ ಅಂದ್ರೆ ನಾವೇನ ಮಾಡಬೇಕಾಗುತ್ತೆ ಸರ್? ಏನು ಮಾಡೋ ಹಂಗಿಲ್ವಲ್ಲ. ಹೌದು. ಅದೇ ಅಷ್ಟೊಂದು ಎಷ್ಟು 30 ಕ್ವಶನ್ಸ್ ಇರುತ್ತಲ್ಲ, ಅದಕ್ಕೆ ಫಸ್ಟೇ ಹೇಳಿಲ್ವಲ್ಲ ಅವರು ಕೊಡ್ತೀವಿ ಅಂತ. ಫಸ್ಟ್ 5 ವರ್ಷ ಕೊಡ್ತೀವಿ ಅಂತ ಹೇಳಿದ್ದು. ಇವಾಗ ಹೊಸ ರೂಲ್ಸ್ ತಂದ್ರೆ ಹೆಂಗೆ? ಎಲ್ಲರಿಗೂ ಎಲ್ಲರೂ ಓಟ್ ಹಾಕಿರ್ತಾರೆ, ಎಲ್ಲರಿಗೂ ಒಂದೇ ತರ ನೋಡ್ಕೋಬೇಕು. ಇವಾಗ ಹೊಸ ರೂಲ್ಸ್ ತಂದ್ಬಿಟ್ರೆ ಒಬ್ರಿಗೆ ಅನುಕೂಲ ಆಗುತ್ತೆ, ಒಬ್ರಿಗೆ ಅನನುಕೂಲ ಆಗುತ್ತೆ. ಈಗ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಓಕೆ. ಯಾವುದಕ್ಕೆ? ಕರೆಂಟ್. ಓಕೆ. ಏನ್ ಹೇಳ್ತೀರಾ? ಅದಕ್ಕೆ ಅವಸರ ಇದೆಯಾ? ಅದಕ್ಕೆ ಇನ್ಕಮ್ದು ಕ್ಯಾಸ್ಟ್ ಕೇಳೋದಿಕ್ಕೆ ಏನೋ ಬೇರೆ ಜಾಬ್ಗೆ ಅದಕ್ಕೆ ಇದಕ್ಕೆ ಅಂದ್ರೆ ಓಕೆ. ನೀವು ಮಾಮೂಲಿ ಕರೆಂಟ್ಗೋಸ್ಕರ ಇನ್ಕಮ್ ಕ್ಯಾಸ್ಟ್ ಅವೆಲ್ಲ ಕೇಳೋದು ಅವಸರ ಇದೆಯಾ? ಇಲ್ಲ ಅಂತ ನನ್ನ ಒಪಿನಿಯನ್. ಸರ್ಕಾರಕ್ಕೆ ನೀವು ಏನ್ ಹೇಳಕ್ ಬಯಸ್ತೀರಾ ನೇರವಾಗಿ? ನಿಮ್ಮ ಒಪಿನಿಯನ್ ಅಷ್ಟೇ. ಸರ್ಕಾರಕ್ಕೆ ಇದೆಲ್ಲ ಬೇಡ, 5 ವರ್ಷ ಮೊದಲು ಕೊಟ್ಟಿದ್ದೆ ಕೊಡಿ, ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಹೇಳಕ್ ಬಯಸ್ತೀರಾ? ಏನು? ಹೌದು, ಮೊದಲು ಏನೋ ಅವರು ಹೇಳಿದ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ವಾ ಅಂತಂದ್ರೆ ಅದನ್ನ ಈಕ್ವಲ್ ಆಗಿ ನೋಡ್ಕೋಬೇಕು. ಒಬ್ರಿಗೊಂದು ನೋಡೋದಲ್ಲ. ಫಸ್ಟ್ ಎಲ್ಲರೂ ಅಂದ್ರೆ ನಾನು ಹೇಳ್ತಿರೋ ಬಡವರು ಆಗ್ತಾರೆ, ಶ್ರೀಮಂತರು ಆಗ್ತಾರೆ. ವೋಟ್ ಅನ್ನೋದು ಎಲ್ಲರಿಗೂ ಈಕ್ವಲ್, ಪ್ರಜಾಪ್ರಭುತ್ವ ಅನ್ನೋದು ಎಲ್ಲರಿಗೂ ಈಕ್ವಲ್. ಅಂಥದ್ದು ನೀವು ಇವಾಗ ಇನ್ಕಮ್ ಕ್ಯಾಸ್ಟ್ ಬೇರೆ ಬೇರೆ ರೂಲ್ಸ್ ತಂದ್ರೆ ಅವ್ರು ವೋಟ್ ಹಾಕಿಲ್ವಾ? ಹಾಗಾದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ತಾನೇ ಇರೋದು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗೆ ಎಲ್ಲರಿಗೋಸ್ಕರ ಒಂದೇ ರೂಲ್ಸ್. ಇವಾಗ ಹೊಸದಾಗಿ ಹೊಸ ರೂಲ್ಸ್ ಮಾಡಿದ್ರೆ ಹೇಗೆ ಸಾಧ್ಯ? ಅಲ್ಲಿಗೆ ಶ್ರೀಮಂತರೆಲ್ಲ ಏನಾಗ್ಬೇಕು? ಅವ್ರೇನು ವೋಟ್ ಹಾಕಿಲ್ವಾ? ಬೇರೆದಕ್ಕೆ ರೂಲ್ಸ್ ಅಡ್ವಾನ್ಸಿದ್ರೆ ಓಕೆ. ನೀವು ಕರೆಂಟ್ಗೆ ಎಲ್ಲ ಇದು ಮಾಡಿದ್ರೆ ನನ್ನ ಒಪಿನಿಯನ್ ಸರಿಯಲ್ಲ ಅಂತ ಅಂದ್ವಿ. ಇವಾಗ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ಇವಾಗ ಬೇರೆದು ಅಂದ್ರೆ ಶ್ರೀಮಂತರಿಗೂ ಬರ್ತಿತ್ತು. ಅಂದ್ರೆ ಶ್ರೀಮಂತರು ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅವ್ರಿಗೂ ಕರೆಂಟ್ ಫ್ರೀ ಬರ್ತಿತ್ತೇನೋ. ಬಟ್ ಇವಾಗ ಅಂತ ಅಂದ್ರೆ ಅವ್ರಿಗೆ ಸ್ವಲ್ಪ ಇನ್ಕಮ್ ಇರೋದಕ್ಕೆ ಕಡಿಮೆ ತೆಗೆದುಹಾಕೋ ಮಟ್ಟದಲ್ಲಿ ಇರ್ತಾರೆ. ತೀರಾ ಬಡವ್ರಿಗೆ ಸಿಗುತ್ತೆ. ನೀವು ನಾನು ಹೇಳ್ತಾರ ಆತರ ಅಂತಲ್ಲ, ನೀವು ಫಸ್ಟೇ ಹೇಳ್ಬೇಕಲ್ವಾ? ಅದು ನೀವು ಫಸ್ಟೇ ಹೇಳಿಲ್ಲ.
ಅದು ನನ್ನ ಒಪಿನಿಯನ್. ಫಸ್ಟ್ ನೀವು ಎಲೆಕ್ಷನ್ ಇದು ಮಾಡಿದಾಗ ಈ ತರ ಅಂತಾನೆ ಹೇಳಬೇಕು. ನೀವು ಹಂಗಾಗಿ ಹೇಳಿಲ್ಲ, ಅದು ಒಬ್ರಿಗೆ ಅನುಕೂಲ ಆಗುತ್ತೆ, ಒಬ್ರಿಗೆ ಅನಾನುಕೂಲ ಆಗುತ್ತೆ, ಹಂಗಂತ ನನ್ನ ಒಪಿನಿಯನ್. ಅವಾಗ ಇವರಿದ್ರಲ್ಲ ಸಿದ್ದರಾಮಯ್ಯ ಇದು ಮಾಡಿದ್ರು, ಇವಾಗ ಇವರೇನೋ ಹೊಸದಾಗ ಬೇರೆ ಇದು ಮಾಡ್ಯವ್ರು, ಅದಕ್ಕೆ ಹಾಕು ಅಂತ ಹೇಳೋರು ಮಾಡ್ತಾ ಇದ್ವಿ ಸರ್. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೊಸ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಕೇಳಿದ್ದಾರೆ, ಜಾತಿ ಪ್ರಮಾಣ ಪತ್ರ ಎಲ್ಲ ಕೇಳಿದ್ದಾರೆ. ಏನ್ ಹೇಳ್ತಾರೆ? ಅದೇ ಹಾಕ್ಬೇಕು ಸರ್, ಇಲ್ಲ ಅಂದ್ರೆ ಕಟ್ ಮಾಡ್ತಾರೆ ಅಷ್ಟೇ. ಸರಿನಾ? ಸರಿ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ, ಎಲ್ಲಾರ್ಗು ಆಗಿದ್ ನಮಗೂ ಆಗ್ತದೆ ಅಷ್ಟೇ. ಸರ್ಕಾರ ಕೇಳಲ್ಲ, ನೀವು ಎಲ್ಲಾರು ಆಗ್ತಾವ ನಾವು ಆಗ್ಬೇಕು. ಎಲ್ಲರೂ ಹಾಕಿದ್ರೆ ನೀವು ಆಗ್ತೀವಿ. ಹೌದು. ಅವಾಗ ಹೇಳಿದ್ರು ಎಲ್ರಿಗೂ ಕೊಡ್ತೀವಿ ಅಂತ, ಈಗ ಕಷ್ಟ ಆಗ್ತದೆ. ಕಷ್ಟ ಆಗ್ತಿದೆ, ಏನ್ ಮಾಡೋದು? ಸರ್ಕಾರ ಹೇಳ್ದಂಗೆ ನಾವೇನ್ ಮಾಡಕ್ಕಾಗತ್ತೆ? ನಿಮಗೆ ಬರ್ತಾ ಇಲ್ವಾ? ಬರ್ತಾ ಇತ್ತು, ಈಗ ನಿಂತು ಹೋಗಿದೆ. ಫ್ರೀ ಕರೆಂಟ್ಗೂ ಕೂಡ ಅಪ್ಲಿಕೇಶನ್ ಕೇಳಿದ್ದಾರೆ, ಹೊಸದಾಗಿ ಮತ್ತೆ ಹಾಕ್ಬೇಕು. ಹೌದಾ? ಅದ್ರಿಗೆ ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಎಲ್ಲ ಹಾಕ್ಬೇಕು. ಏನ್ ಹೇಳ್ತೀರಿ ಸರ್ಕಾರಕ್ಕೆ ಈ ತರ ಮಾಡಿರೋದು? ಬೇಜಾರಾಗುತ್ತೆ, ಅದನ್ನೇ ಹೇಳಕ್ ಆಗೋದು. ಇನ್ನೇನ್ ನಮ್ ಕೈನಲ್ಲಿ ಇನ್ನೇನ್ ಮಾಡತ್ತ? ಅವ್ರು ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕು. ವೋಟ್ ಆಯ್ತಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ, ಅವಾಗ ಹಂಗಂದ್ರು. ಎಲ್ರಿಗೂ ಫ್ರೀ ಅಂತ ತಾನೇ? ಹೌದು, ಒಂದೊಂದ್ ರೂಲ್ಸ್ ಒಬ್ಬೊಬ್ರು ಬಂದಾಗ ಒಂದೊಂದ್ ರೂಲ್ಸ್ ಮಾಡ್ತಾರೆ. ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಮತ್ತೆ ಹೋಗಿ ಅಪ್ಲಿಕೇಶನ್ ತಗೊಂಡು ಹೌದು, ತುಂಬಾ ಕಷ್ಟ ಆಗುತ್ತೆ. ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಕಷ್ಟ ಆಗುತ್ತಲ್ವಾ? ಏನ್ ಮಾಡೋದು? ಏನ್ ಇದ್ರ ಬಗ್ಗೆ ಸರ್ಕಾರಕ್ಕೆ ಹೇಳಕ್ ಬಯಸ್ತೀರಾ? ಈಗ ಹೇಳಿದ್ರೆ ಸರ್ಕಾರ ತಲುಪುತ್ತೆ, ಏನ್ ಹೇಳಕ್ ಬಯಸ್ತೀರಾ? ಏನ್ ಹೇಳಕ್ಕಾಗುತ್ತೆ ಸರ್? ಗ್ಯಾರಂಟಿ ಕೊಡ್ತೀವಿ ಅಂದ್ಮೇಲೆ ಕರೆಕ್ಟ್ ಆಗಿರ್ಬೇಕಿತ್ತು. ಇವಾಗ ಎಲ್ಲರಿಗೂ ಕಷ್ಟ ಆಗ್ತಿದೆ. ಅವ್ರ ಹತ್ರ ಅಮೌಂಟ್ ಇಲ್ವೇನೋ, ಅದಕ್ಕೆ ಈ ತರ ಮಾಡ್ತೀರ ಅಂತ ನಮ್ಗೆ ಅನುಮಾನ ಬರುತ್ತೆ. ನಮ್ ಸರ್ಕಾರ ದುಡ್ಡಿಲ್ಲ, ಅದಕ್ಕೆ ಒಂದ್ 3-4 ತಿಂಗಳಾದ್ರೆ ಅವ್ರಿಗೆ ಕೋಟ್ಯಾನ್ ಗಟ್ಲೆ ದುಡ್ಡು ಉಳಿಯುತ್ತೆ. ಅದಕ್ಕೋಸ್ಕರ ಈ ಐಡಿಯಾ ಮಾಡ್ತಿರ್ಬೋದು ಅನ್ಸುತ್ತೆ ಅಷ್ಟೇ, ಇನ್ನೇನ್ ಹೇಳಕ್ಕಾಗುತ್ತೆ. ಹೌದು, ಜಾಸ್ತಿ ದಿವಸ ಬರ್ಲೇ ಇಲ್ಲ, ನಮ್ಗೆ 1-2 ತಿಂಗಳು ಬಂತ ಇಲ್ವಾ ಅಷ್ಟೇ, ಸ್ಟಾಪ್ ಆಗ್ಬಿಡ್ತು. ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ನಾವು ಸುಮ್ಮನಾದ್ವಿ. ಅವ್ರು ಈ ತರ ಮಾಡಬಾರ್ದು. ಜನಗಳಿಗೆ ಕೊಡ್ತೀವಿ ಅಂತ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರ ಮಾತನ್ನ ಉಳಿಸ್ಕೋಬೇಕು. ಅದೇ ಬಂತು, 1-2 ತಿಂಗಳು ಬಂತು ಅಷ್ಟೇ ನನಗೆ. ಆಮೇಲೆ ಸ್ಟಾಪ್ ಆಯ್ತು. ಗೃಹಲಕ್ಷ್ಮಿ ಅಷ್ಟೇ. ಕರೆಂಟ್ಗೆ ಅಪ್ಲೈ ಮಾಡಿದ್ವಿ, ಅದು ಸಿಗ್ತಾ ಇದೆ ಅಷ್ಟೇ. ಅಪ್ಲಿಕೇಶನ್ ಹಾಕಕ್ ಹೇಳಿದ್ದಾರೆ. ಅದು ಕಷ್ಟ. ಅದು ಇವಾಗ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಅದು ಕಷ್ಟ ಪಡ್ಬೇಕು. ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕೇಳಬಾರ್ದಲ್ವಾ? ಅದೆಲ್ರಿಗೂ ಸಿಗತ್ತೆ ಅಂತಂದ್ಮೇಲೆ ಎಲ್ರಿಗೂ ಸಿಗ್ಬೇಕು, ಅದು ಭಾಗ್ಯ ಅಲ್ವಾ? 5 ವರ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಹೇಳಿದ್ರು ನಾವು ಫ್ರೀ ಕೊಡ್ತೀವಿ ಅಂತ. ಅದೇ ಅವ್ರ ಮಾತು ಹೌದು, ಮಾತು ಉಳಿಸ್ಕೋಬೇಕು. ಅವರು ಹೇಳಿದ ಮಾತನ್ನು ಉಳಿಸ್ಕೋಬೇಕಲ್ವಾ? ಪ್ರತಿಯೊಬ್ಬರಿಗೂ ಸಿಗತ್ತೆ ಅಂತ ಹೇಳಿದ್ಮೇಲೆ ಅವ್ರು ಕೊಟ್ಟೆ ಕೊಡ್ಬೇಕು. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ? ಸರ್ಕಾರ ಈ ತರ ಮಾಡಬಾರ್ದು, ಎಲ್ರಿಗೂ ಅನ್ಯಾಯ ಆದಂಗಾಗತ್ತೆ. ಈ ತರ ಹೇಳಿ ಅವ್ರ ಮಾತು ಉಳಿಸ್ಕೊಳ್ತಿದ್ರೆ ಅವ್ರನ್ನ ಹೇಗ್ ನಂಬ್ಕೋತಾರೆ ಜನ ಅಲ್ವಾ? ವೋಟ್ ಹಾಕ್ತಾರೆ, ವೋಟು ಕೇಳುವಾಗ ಒಂಥರ, ಆಮೇಲೆ ಗೆದ್ದ ಮೇಲೆ ಇನ್ನೊಂಥರ ಅಲ್ವಾ? ಈ ತರ ಮಾಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಡೆತ್ ಆಗಿರೋರ್ಗು ಗೃಹ ಜ್ಯೋತಿ ಅಥವಾ ಗೃಹಲಕ್ಷ್ಮಿ ಹೋಗ್ತಾ ಇರ್ಬೋದು, ಅದನ್ನ ಇದು ಮಾಡೋದಕ್ಕೋಸ್ಕರ ಹಾಕಿರ್ಬೋದು ಒಂದು. ಸೊ ಎರಡನೇದು, ಎಲ್ಲರೂ ಮತ್ತೆ ಅಪ್ಲಿಕೇಶನ್ ಹಾಕೋಂಥ ಅವಶ್ಯಕತೆ ಇರಬಾರ್ದು. ಸೊ ಏನಂತಂದ್ರೆ ಅವರು ವೆರಿಫಿಕೇಶನ್ ಇಂಟರ್ನಲ್ಲಿ ಮಾಡಬೇಕು. ಇವಾಗ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಎಲ್ಲರಿಗೂ ಲಿಂಕ್ ಆಗಿದೆ. ಅವ್ರು ಇಂಟರ್ನಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟಿಂದ ಅವ್ರು ಚೆಕ್ ಮಾಡಿ, ಸೊ ಅವರು ಅದನ್ನು ರಿವಿಷನ್ ಮಾಡಬೇಕು, ಯಾರಿಗೆ ಕೊಡಬಾರ್ದು ಯಾರು ಕೊಡಬೇಕು ಅಂತೇಳಿ. ಈಗ ಮತ್ತೆ ಇನ್ನು ಎಲ್ರಿಗೂ ಒಂದೇ ಸಲ ಮತ್ತೆ ಇನ್ನು ಎಲ್ಲರೂ ಹಾಕಬೇಕು ಅಂತ ಅಂದರೆ ಮತ್ತೆ ಯಾರು ಹಾಕಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಮೇಲೆ ಅವ್ರು ಆ ಥರ ಮಾಡಿದ್ದಾರೆ. ಅಂದ್ರೆ ಈಗ ಮತ್ತೆ ಹೊಸದಾಗಿ ಏನು ಪರಿಷ್ಕರಣೆ ಮಾಡ್ತಾ ಇದಾರಲ್ಲ, ಇದಕ್ಕೆ ಜನಗಳಿಗೆ ಬರೀ ಪರಿಷ್ಕರಣೆ ಮಾಡೋದು, ಅಪ್ಲೈ ಮಾಡೋದು, ಇದೇ ಒಂದು ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಅರ್ಥ? ಯಾಕಂದ್ರೆ ಖಂಡಿತ ಇದೆ, ಒಂದ್ ಕಡೆ ಲೈಫ್ ಇದೆ, ಬ್ಯಾಲೆನ್ಸ್ ಮಾಡಬೇಕು, ಕಷ್ಟ ಇದೆ. ಸೊ ಇವಾಗ ಏನಾಗಿದೆ ಅಂದ್ರೆ ಟೈಮ್ ಈಸ್ ಮನಿ. ಸೊ ಯಾರಿಗೂ ಟೈಮ್ ಇಲ್ಲ. ಸೊ ಅದಕ್ಕೆ ಸರ್ಕಾರಕ್ಕೂ ಗೊತ್ತು. ಈಗ ಎಕ್ಸಾಂಪಲ್, ಇವಾಗ ಒಂದು 10 ಲಕ್ಷ ಜನ ಅಪ್ಲೈ ಮಾಡಬೇಕು, ಫಲಾನುಭವಿಗಳು ಇದ್ದಾರೆ ಅಂತ ಅಂದ್ರೆ ಅದ್ರಲ್ಲಿ 1 ಲಕ್ಷ ಅಪ್ಲೈ ಮಾಡ್ಬೋದು. ಇನ್ನು ಉಳಿದವ್ರು ಯಾರು 9 ಲಕ್ಷ ಅಪ್ಲೈ ಮಾಡಕ್ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ, ಗೌರ್ಮೆಂಟಿಗೆ ಅವ್ರು ಏನು ಅನ್ಕೊಂಡಿದ್ರು ಅದು ಸಕ್ಸಸ್ ಆಗುತ್ತೆ. ಅಂದ್ರೆ ಇಷ್ಟು ಜನಕ್ಕೆ ನಾವು ಕೊಡಬೇಕು ಅಂತ ಇರುತ್ತೆ ಅವರಿಗೆ. ಸೊ ಅಷ್ಟು ಜನಕ್ಕೆ ಅವರು ಅಪ್ಲೈ ಮಾಡದೇ ಇದ್ದಾಗ ಅದು ಇದಾಗುತ್ತೆ. ಇವಿಷ್ಟು ಜನರ ಅಭಿಪ್ರಾಯ. ಕೆಲವರು ಹೇಳ್ತಾ ಇದ್ದಾರೆ ಪರಿಷ್ಕರಣೆ ಸರಿ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಪರಿಷ್ಕರಣೆ ಮಾಡೋದು, ಅಪ್ಲಿಕೇಶನ್ ಹಾಕೋದು, ರೀ ಅಪ್ಲಿಕೇಶನ್ ಹಾಕೋದು, ಬರೀ ಇದನ್ನೇ ಮಾಡ್ತಾ ಇದ್ರೆ ಜೀವನ ಮಾಡೋದು ಹೇಗೆ, ದುಡಿಯೋದು ಹೇಗೆ, ಬದುಕೋದು ಹೇಗೆ, ಈ ತರ 100 ಪ್ರಶ್ನೆಗಳು ಜನರ ಮುಂದೆ ನಮ್ಮ ಎದುರುಗಡೆ ವಿಭಿನ್ನ ಪ್ರತಿಕ್ರಿಯೆಗಳು ನಮಗೆ ಸಿಕ್ಕಿರುವಂತದ್ದು. ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಬಹುತೇಕರು ಪರಿಷ್ಕರಣೆ ಬೇಡ ಎನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸರ್ಕಾರ ಹಾಗೆ ಅಧಿಕಾರಕ್ಕೆ ಬರಬೇಕಾದ್ರೆ 5 ವರ್ಷಗಳ ಕಾಲ ನಾವು ಭಾಗ್ಯ ಯೋಜನೆಗಳನ್ನ ಕೊಡ್ತೀವಿ ಅಂತಂದ್ರು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಈಗ ಪರಿಷ್ಕರಣೆ ಅಂತ ಇದೆ. ಇದು ಸರಿಯಲ್ಲ ಎನ್ನುವಂತ ವಿಚಾರವನ್ನು ಕೂಡ ಜನರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳ ಜನಸಾಮಾನ್ಯರ
ಈ ಮತದಾರ ಪ್ರಭುಗಳ ಕೈನಲ್ಲಿ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರು ಪರಿಷ್ಕರಣೆಗೆ ಒಂದು ಕಡೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದನ್ನು ಕಾಣಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವ್ನು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.